ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಫ್ರ್ಯಾಂಕಿ ಲವಿಸಾಗರ್ ಕೆಫಿಟಿಂದ. ವಿಶೇಷ ಅಂದರೆ ನೋಡಿ, ಇದೊಂದು ಅಕ್ಕಿ ಇದೆ. ನಮಗೆ ಅದ್ರ ಹೆಸರು ಗೊತ್ತಿಲ್ಲ, ಬಟ್ ನಾವು ವಿಡಿಯೋ ಮಾಡೋ ಉದ್ದೇಶಗಳು ಏನಂದರೆ ನೋಡಿರಿ, ಮರ ಗಿಡಗಳಿದ್ರೆ ಎಂಥದನ್ನಾದರೂ ನೋಡ್ಬೋದು. ಅಂದರೆ ಈ ಅಕ್ಕಿ ನೋಡ್ಬೋದು, ವಿಶೇಷವಾದಂಥ ಅಕ್ಕಿ ಇದು. ನನಗೆ ಹೆಸರಂತೂ ಗೊತ್ತಿಲ್ಲ, ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ನನಗೂ ಕೂಡ ಖುಷಿಯಾಗತ್ತೆ. ಹಕ್ಕಿಗಳು, ಈ ಗಿಡ ಮರ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ ನನಗೆ. ಹಾಗಾಗಿ ನಾನು ಇಂಥ ವಿಡಿಯೋಗಳು ಬಂದರೆ ಮತ್ತು ಪಕ್ಷಿಗಳು ಖಂಡಿತ ಶೂಟ್ ಮಾಡ್ತೀನಿ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಮಕ್ಕಳುಗಳು ನೋಡೇ ಇರೋಲ್ಲ. ಈ ಪ್ರಾಣಿ ಪಕ್ಷಿ ಸಂಕುಲಗಳು ನಶಿಸ್ತಿರುವಂಥ ಸಂದರ್ಭದಲ್ಲಿ ನಾನು ಸಣ್ಣ ಪುಟ್ಟ ವಿಡಿಯೋ ಮಾಡೋದು, ಅದು ಶೇರ್ ಮಾಡೋದು, ನೀವು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದು ನನಗೆ ಕಂಡು ಬಂದಿದ್ದು ನೆಹರು ಮೈದಾನದ ಸಂತ ಜೋಸೆಫರ ದೇವಾಲಯದ ಎದುರು ಭಾಗದಲ್ಲಿ ಕಂಡಂಥ ಇದೊಂದು ದೃಶ್ಯ. ನಾನು ಏಕಾಂಗಿಯಾಗಿ ಎಲ್ಲಾದರೂ ತಿರುಗ್ತಾ ಇರ್ಬೇಕಾದ್ರೆ, ಹೋಗ್ತಾ ಇರ್ಬೇಕಾದ್ರೆ ಇಂಥ ದೃಶ್ಯಗಳನ್ನು ನೋಡೋದು ನನ್ನ ಹವ್ಯಾಸ. ಆ ಹವ್ಯಾಸನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅನ್ನೋದು ಆಸೆ ನಂದು. ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಮುಂದಿನ ಜನವರಿ 1ರಿಂದ ಮತ್ತೆ ಸಾಮಾಜಿಕ ಕಳಕಳಿ ಇರುವಂತಹ ವಿಡಿಯೋಗಳು, ಸಾಮಾಜಿಕ ವಿಡಿಯೋಗಳನ್ನೆಲ್ಲ ಮಾಡ್ತೀನಿ. ಸಾಗರದ ಪ್ರತಿ ಮೂಲೆಗಳಿಗೂ ಲವಿಸಾಗರ್ KA15 ಕ್ಯಾಮ್ರಾ ಇನ್ನು ಮುಂದೆ ತಿರುಗತ್ತೆ ಅಂತ ಹೇಳ್ತಾ, ನಮ್ಮ ಚಾನಲ್ನ ಹೀಗೆ ವೀಕ್ಷಿಸಿ. ಹಾಗೆ ಮತ್ತೆ ನೋಡ್ಬೋದು ನೀವು, ಅಕ್ಕಿ ಎಷ್ಟು ಸುಂದರವಾಗಿದೆ. ಆ ಕೊಕ್ಕು ನೋಡಿ ಎಷ್ಟು ಅದ್ಭುತವಾಗಿದೆ. ಸುಮಾರು 4 ಹಕ್ಕಿಗಳಿದ್ದು, ಅದರೊಳಗೆ ನಮ್ಗೆ ಕಾಣ್ತಾ ಇದ್ದಾವೆ 2 ಹಕ್ಕಿ ನೋಡ್ಬೋದು. ಇಲ್ಲೊಂದು ಮತ್ತೊಂದು ಇದೆ. ಹಾಗೆ ಮರ ಗಿಡಗಳನ್ನೆಲ್ಲ ಬೆಳೆಸಿ ಕಡಿಯೋಕ್ಕೆ ಕೊಡಬೇಡಿ. ನಾನು ತುಂಬ ಕಡೆ ಮರಗಳನ್ನು ಕಡಿಯೋಕ್ಕೆ ಕೊಡೋಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳೋದು, ಮರಗಳನ್ನು ಬೆಳೆಸಿ ಪ್ರಾಣಿ ಪಕ್ಷಿ ಸಂಕುಲಗಳು ಉಳಿದ್ರೆ ಮಾತ್ರ ಮನುಷ್ಯರು ಕೂಡ ಉಳಿಬೋದು, ಇಲ್ಲಾಂದರೆ ತುಂಬ ಕಷ್ಟ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ದಯವಿಟ್ಟು ಮರಗಳನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ನಮ್ಮ ಚಾನಲ್ ವೀಕ್ಷಿಸಿ.